ॐ यश्छन्दसां वृषभो विश्वरूपः छन्दोभ्योऽध्यमृतात् सम्बभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಶ್ರಾವಣ ಮಾಸದ ಶುದ್ಧ ಚತುರ್ದಶಿ ಭೃಗುವಾಸರ ಶ್ರೇಷ್ಠವಾದಂತಹ ಶ್ರೀ ವರಮಹಾಲಕ್ಷ್ಮಿ ವ್ರತ ಈ ಶುಕ್ರವಾರ ಹುಣ್ಣಿಮೆಗೆ ಮುಂಚಿತವಾಗಿ ಬರುವಂತಹ ಯಾವ ಶುಕ್ರವಾರ ಇದೆ ಅದನ್ನೇ ಶ್ರೀ ವರಮಹಾಲಕ್ಷ್ಮಿ ವ್ರತದ ಆಚರಣೆಯ ದಿನ ಎಂದು ಹಿರಿಯರು ನಿರ್ಧರಿಸಿರುವರು. ಆದ್ದರಿಂದ ಈ ಶ್ರಾವಣ ಮಾಸದ 3ನೆಯ ಶುಕ್ರವಾರ, ಇಂದು ಚತುರ್ದಶಿ, ನಾಳೆ ಶ್ರಾವಣ ಮಾಸದ ಹುಣ್ಣಿಮೆ, ರಕ್ಷಾಬಂಧನ, ಅತ್ಯಂತ ಶ್ರೇಷ್ಠವಾದಂತಹ ಉಪಕರ್ಮದ ಕೈಂಕರ್ಯಗಳು, ಋಗ್ವೇದದ ಉಪಕರ್ಮ, ಯಜುರ್ವೇದೀಯ ಉಪಕರ್ಮವೂ ಕೂಡ ನಾಳೆ ಉಂಟು. ನಾಳಿದ್ದು ಗಾಯತ್ರಿ ಪ್ರತಿಪತ್. ಪ್ರಥಮ ಉಪಕರ್ಮದ ಒಟುಗಳು ಗಾಯತ್ರಿ ಪ್ರತಿಪತ್. ಸುಮಾರು 1008 ಬಾರಿ ಗಾಯತ್ರಿ ಮಂತ್ರದ ಜಪವನ್ನು ಮಾಡಬೇಕಾಗುವುದು. ಈ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಆಚರಣೆಗಳು ಉಂಟು. ಇಂದು ಶ್ರೀ ವರಮಹಾಲಕ್ಷ್ಮಿ ವ್ರತ. ಇದರ ಅಂಗವಾಗಿ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಮುಂದುವರಿಸೋಣ. ಇಂದು 16ನೆಯ ಶ್ಲೋಕದಿಂದ 25ನೆಯ ಶ್ಲೋಕದವರೆಗೆ ಪಾರಾಯಣ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಮೊದಲು ಧ್ಯಾನ ಶ್ಲೋಕಗಳು. ಓಂ ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯಮೌಳಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ಅರುಣಾಂ ಕರುಣಾತರಂಗಿತಾಕ್ಷಿ ಧೃತಪಾಶಾಂಕುಶಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನಿ ಅಹಮಿತ್ಯೇವ
विभावये भवानी। अरुणारुणकोसुम्भवस्त्रभास्वत्कटीतटी रत्नकिङ्किणिकारम्यरशनादामभूषित कामेशज्ञातसौभाग्यमार्तवोरुत्वयान्वित माणिक्यमकुटाकारजानुद्वयविराजित इन्द्रगोपपरिक्षिप्तस्मरतोणाभजङ्घिका गूढगुल्फा कूर्मपृष्ठजयष्णुप्रपदान्वित नखदेधिते सञ्छन्न नमज्जनतमो गुणा पदद्वयप्रभाजालपराकृतसरोरुह शिञ्जानमणिमञ्जीरमण्डितश्रीपदाम्बुज मरालीमन्दगमन महालावण्यशेवधिः सर्वारुणानवद्याङ्गी सर्वाभरणभूषित शिवा कामेश्वराङ्कस्थ शिवा स्वाधीनवल्लभा सुमेरुमध्यशृङ्गस्थ श्रीमन्नगरनायिका चिन्तामणिगृहान्तस्थ पञ्चब्रह्मासनस्थित महापद्माटवी संस्थ कदम्बवनवासिनी सुधासागरमध्यस्थ कामाक्षी कामदायिनी देवर्षिगणसङ्घातस्तूयमानात्मवैभवा भण्डासुरवधोद्युक्तशक्तिसेना समन्विता सम्पत्करी समारूढसिन्धुरव्रजसेविता अश्वारूढाधिष्ठिताश्वकोटिकोटिभिरवृता ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮಂತ್ರದ ಜಪವನ್ನು ಮಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ. ನೇರವಾಗಿ ಕುಳಿತುಕೊಳ್ಳಿ, ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಶರೀರ ಸ್ಥಿರ ಆದರೆ ಸಡಿಲವಾಗಿರಲಿ. ಉಸಿರಾಟ ನಿಧಾನವಾಗಿರಲಿ, ದೀರ್ಘವಾಗಿರಲಿ, ಗಾಢವಾಗಿರಲಿ. ಮನಸ್ಸು ಪ್ರಶಾಂತವಾಗಿರಲಿ, ಆನಂದವಾಗಿರಲಿ, ಪವಿತ್ರವಾಗಿರಲಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮಂತ್ರದ ಜಪ 2 ನಿಮಿಷ. ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ. ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ. ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ.
जय जय लक्ष्मी नरसिंह वज्रस्तंभज नरसिंह। जय जय लक्ष्मी नरसिंह वज्रस्तंभज नरसिंह। वज्रस्तंभज नरसिंह। वज्रस्तंभज नरसिंह। ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೀ ಜಯ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯುವುದು. ಇಂದು ಶುಕ್ರವಾರವಾದ್ದರಿಂದ ವಿವೇಕ ಚೂಡಾಮಣಿಯ ಅಧ್ಯಯನ. ಅದಕ್ಕೂ ಮುನ್ನ ಒಂದು ದಿವ್ಯವಾದ ದೇವಿಯ ಭಜನೆ. ಶ್ರಾವಣ ಮಾಸದ ಈ ಶುದ್ಧ ಚತುರ್ದಶಿ ಶ್ರೀ ವರಮಹಾಲಕ್ಷ್ಮಿ ವ್ರತದ ಆಚರಣೆ, ಕನ್ನಡ ಭಾಷೆಯ ಒಂದು ದೇವಿ ಭಜನೆ ಹೇಳಿಕೊಡ್ತೇವೆ. ಪುನರಾವರ್ತಿಸುವುದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಮೂರು ಲೋಕದೊಡೆಯ ಶಿವನ ರಾಣಿ ಬಾರಮ್ಮ. ನಿನ್ನ ಗೆಜ್ಜೆಯ ನಾದ ಘಲು ಘಲು ಎನ್ನುತ್ತ ತಾಯಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಗಜಮುಖ ಜನನಿಯ ಧೀರ ಗಂಭೀರಳೆ ಗಾಯತ್ರಿ ದೇವಿಯ ಬಾರಮ್ಮ. ಅಂಬಾ ಭವಾನಿ ತುಳಜಾ ಭವಾನಿ ಗಂಗಾ ಭವಾನಿಯ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಖಡ್ಗಧಾರಿಣಿ ತ್ರಿಶೂಲಪಾಣಿ ಚಾಮುಂಡೇಶ್ವರಿ ಬಾರಮ್ಮ.
ರಾಜಾಧಿರಾಜರಿಂದ ಪೂಜಿಸಲ್ಪಡುವ ರಾಜರಾಜೇಶ್ವರಿ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ಶಂಕರ ಸ್ಥಾಪಿತ ಶ್ರೀಚಕ್ರ ಪೂಜಿತ ಶಾರದಾ ದೇವಿಯೇ ಬಾರಮ್ಮ. ಶೃಂಗೇರಿಯಲ್ಲಿ ನಗು ನಗುತ್ತಿರುವ ಗಾನ ವಿಶಾರದೆ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ತಾಯಿ ಬಾರಮ್ಮ. ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ ಬಾರಮ್ಮ. ಕಾಮಿತ ಫಲಗಳ ನೀಡುವಂಥ ಕರುಣಾನಿಧಿಯೇ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ಜಪವನು ಅರಿಯೇ, ತಪವನು ಅರಿಯೇ, ಮೂಢನ ಕರುಣಿಸಿ ಬಾರಮ್ಮ. ಮೂಜಗವಂದಿತ ಪುರಹರ ವಲ್ಲಭೆ ಮೂಕಾಂಬಿಕೆಯೇ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ತಾಯಿ ಬಾರಮ್ಮ. ಶ್ರೀ ಸಿರಿ ಲಕ್ಷ್ಮಿ, ವರ ಸಿರಿ ಲಕ್ಷ್ಮಿ, ಪ್ರಸನ್ನ ಲಕ್ಷ್ಮಿಯೇ ಬಾರಮ್ಮ. ಶ್ರಾವಣ ಮಾಸದೊಳ್ ಪೂಜಿಸಲ್ಪಡುವ ವರಮಹಾಲಕ್ಷ್ಮಿಯೇ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ತಾಯಿ ಬಾರಮ್ಮ. ನಮ್ಮ ದೇವಿ ಬಾರಮ್ಮ. ನಮ್ಮ ತಾಯಿ ಬಾರಮ್ಮ. जगदम्बा माता की जय, भारत माता की जय, गो माता की जय, गंगा माता की जय, गायत्री माता की जय, सिद्धांत अवधूत चिंतन श्री गुरुदेव दत्त। जय जय रघुवीर समर्थ,
श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ವಿವೇಕ ಚೂಡಾಮಣಿಯ ಅಧ್ಯಯನಕ್ಕೂ ಮುನ್ನ ಕೆಲವು ಶ್ಲೋಕಗಳ ಪಾರಾಯಣ ಹಾಗೂ ಮನನ. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಪ್ರತಿಯೊಂದನ್ನು ಶ್ಲೋಕವನ್ನು ಕೂಡ ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. बुद्धौ गुहायां सदसद्विलक्षणम् ब्रह्मास्ति सत्यं परमद्वितीयम् तदात्मनायोऽत्र वसेत् गुहायाम् पुनर्न तस्याङ्गगुहा प्रवेशः ज्ञाते वस्तुन्यपि बलवती वासनानदिरेष कर्ता भोक्ताप्यहमिति दृढा यास्य संसारहेतुः प्रत्यग्द्रष्ट्यात्मनि निवसता सापनेया प्रयत्नान् मुक्तिं प्राहुस्तदिह मुनयः वासनातानवं यत् ಇಲ್ಲಿಯವರೆಗೆ ವಾಸನಾ ತ್ಯಾಗವನ್ನು ಮಾಡುತ್ತಾ ಆತ್ಮಶೋಧನೆಯನ್ನು ಮಾಡಿಕೊಳ್ಳಬೇಕು ಎಂದು ಆಚಾರ್ಯರು ಬೋಧಿಸುತ್ತಿದ್ದಾರೆ. ಆತ್ಮನನ್ನು ಅರಿತುಕೊಂಡ ಮೇಲೂ ನಾನು ಕರ್ತೃ ಮತ್ತು ಭೋಕ್ತೃ ಎಂಬ ಈ ಅನಾದಿ ಸಂಸ್ಕಾರವು ಪ್ರಬಲವೂ ದೃಢವೂ ಆಗಿರುತ್ತದೆ. ಇದೇ ಈ ಮನುಷ್ಯನ ಸಂಸಾರಕ್ಕೆ ಕಾರಣವಾಗಿರುತ್ತದೆ. ಪ್ರತ್ಯಗಾತ್ಮನೇ ತಾನು ಎಂಬ ದೃಷ್ಟಿಯಿಂದ ಆತ್ಮನಲ್ಲಿಯೇ ನೆಲೆಸಿರುವ ಬ್ರಹ್ಮನಿಷ್ಠನು ಆ ಸಂಸ್ಕಾರವನ್ನು ಪ್ರಯತ್ನಪೂರ್ವಕವಾಗಿ ಪರಿಹರಿಸಿಕೊಳ್ಳಬೇಕು. ಇಂಥ ಸಂಸ್ಕಾರದ ಕ್ಷಯವನ್ನೇ ಮುನಿಗಳು ಇಲ್ಲಿ ಮುಕ್ತಿ ಎಂದು ಹೇಳುತ್ತಾರೆ. ವಾಸನಾ ತ್ಯಾಗವೇ ಮೋಕ್ಷ. ಮುಂದೆ ನೋಡಿ. ಅಹಂ ಮಮೇತಿ ಯೋ ಭಾವಃ
देहाक्षादावनात्मनि अध्यासोऽयं निरस्तव्यः विदुषा स्वात्मनिष्ठया अनात्मनि देह अक्ष देह अक्षौ आदौ ದೇಹ ಅಕ್ಷ ಆದವು ಅನಾತ್ಮವಾದ ಈ ದೇಹ ಇಂದ್ರಿಯ ಮೊದಲಾದವುಗಳಲ್ಲಿ ಅಹಂ ಮಮ ಇತಿ ನಾನು ನನ್ನದು ಎಂಬ ಯಹ ಭಾವ ಯಾವ ಭಾವನೆಯುಂಟೋ ಅಯಂ ಅಧ್ಯಾಸ ಈ ಅಧ್ಯಾಸವು ವಿದುಷಾ ಜ್ಞಾನಿಯಿಂದ ಸ್ವ ಆತ್ಮನಿಷ್ಠೆಯ ಆತ್ಮನಿಷ್ಠೆಯ ಮೂಲಕ ನಿರಸ್ತವ್ಯ ತೊಲಗಿಸತಕ್ಕದ್ದು ತೊಲಗಿಸತಕ್ಕದ್ದು ನಿವಾರಣೆ ಮಾಡಿಕೊಳ್ಳತಕ್ಕದ್ದು ಅನಾತ್ಮವಾದ ದೇಹೇಂದ್ರಿಯಾದಿಗಳಲ್ಲಿ ನಾನು ನನ್ನದು ಎಂಬ ಯಾವ ಭಾವನೆ ಇದೆಯೋ ಆ ಈ ಅಧ್ಯಾಸವನ್ನು ಜ್ಞಾನಿಯು ಆತ್ಮನಿಷ್ಠೆಯಿಂದ ತೊಲಗಿಸಬೇಕು. ದ ಮೋರ್ ವಿ ಟ್ರೈ ಟು ರಿಮೂವ್ ದಿಸ್ ಕೈಂಡ್ ಆಫ್ ಐನೆಸ್ ಆರ್ mindness, the more we get attached to the world. The world is nothing but I and mine. Isn't it? Various obstacles may come in one's attempt to release oneself from one's vasanas. How to remove these one by one is explained here. The sense of I and my is the main obstacle. The ego within the physical structure is called I. The extension of I projected into the world of objects is called mind. This mind is nothing but objectified I, because I is the subject and the object is all that comes under the purview of mind. I projected and reflected in the objects is mind. At present, there is a feeling of I-ness in matter, gross and subtle body, the sense organs, the mind and the intellect. The totality of all these is me. Thereafter, I spread out me into things around and claim them to be mine. The superimposition, I am this must be rejected. Nirastavya. A wise man can raise himself above these misconceptions by constantly holding on to the idea, I am the consciousness, I am the Chaitanya, because of which the body, the sense organs, the mind, the intellect are functioning. I am the mere witness, Sakshi, of their function. By this self-assertion, I am Brahman. The wise man should get out of the superimposition, adhyasa, that he is the body, the mind, and the intellect. See how careful we must be when we negate the body, the mind, and the intellect. Adhyaropa apavada. This adhyasa has to be removed. Nirastavya. How? See the next sloka. Jnatva swam pratyagatmanam buddhi tatvritti sakshinam sohamityeva sadvritya anatmanyatmamatim jahi. Again,
ಜ್ಞಾತ್ವಾ ಸ್ವಂ ಪ್ರತ್ಯಗಾತ್ಮಾನಂ ಬುದ್ಧಿ ತತ್ವೃತ್ತಿ ಸಾಕ್ಷಿಣಂ ಸೋಹಮಿತ್ಯೇವ ಸದ್ವೃತ್ಯ ಅನಾತ್ಮನ್ಯಾತ್ಮಮತಿಂ ಜಹಿ. See how beautifully Shankara explains how to remove the ignorance of adhyasa, this sense of I and mine, aham and mam. See the Hindi translation. प्रत्यगात्म रूप अपने आप को बुद्धि और उसकी वृत्तियों का साक्षी जानकर मैं वही हूं, मैं चैतन्य हूं, मैं ब्रह्मन हूं, ऐसी समीचीन वृत्ति से अनात्म वस्तुओं में फैली हुई आत्मबुद्धि का त्याग करो. The idea of me and mine in the body and organs which are non-self, this superimposition the wise one must put a stop to by identifying oneself with the Atman. Realizing thy own inmost self, the witness of the buddhi and its modifications, and constantly revolving on the positive thought, I am he. Conquer this identification with the non-self. ज्ञात्वा स्वं प्रत्यक आत्मानं बुद्धि तत् वृत्ति साक्षिणं सह अहम सोहम सह अहम इति एव सद्वृत्त्या अनात्मनि आत्ममतिं जहि. ಬುದ್ಧಿ ತದ್ ವೃತ್ತಿ ಸಾಕ್ಷಿಣ, ಬುದ್ಧಿಗೂ ಅದರ ವೃತ್ತಿಗಳಿಗೂ ಸಾಕ್ಷಿಯಾದ ಸ್ವಂ ತನ್ನ ಪ್ರತ್ಯಗಾತ್ಮಾನಂ ಅಂತರಾತ್ಮನನ್ನು ಸಹ ಅಹಂ ಅವನೇ ನಾನು ಇತಿ ಏವ ಎಂಬ ಸದ್ವೃತ್ತಿಯ ಅಬಾಧಿತ ಅರ್ಥ ವಿಷಯಕ ಜ್ಞಾನದಿಂದ ಜ್ಞಾತ್ವ ಅರಿತುಕೊಂಡು ಅನಾತ್ಮನಿ ಅನಾತ್ಮನಲ್ಲಿ ಆತ್ಮಮತಿಂ ನಾನೆಂಬ ಬುದ್ಧಿಯನ್ನು ಜಹಿ ಬಿಡು. ಬುದ್ಧಿಗೂ ಅದರ ವೃತ್ತಿಗಳಿಗೂ ಸಾಕ್ಷಿಯಾಗಿರುವ ತನ್ನ ಅಂತರಾತ್ಮನನ್ನು ಅವನೇ ನಾನು ಎಂಬ ಅಬಾಧಿತ ಅರ್ಥ ವಿಷಯಕ ಜ್ಞಾನದಿಂದ ಅರಿತುಕೊಂಡು ಅನಾತ್ಮನಲ್ಲಿ ನಾನೆಂಬ ಬುದ್ಧಿಯನ್ನು ಬಿಡು. ಇಲ್ಲಿ ಅಧ್ಯಾಸ ನಿವೃತ್ತಿಯ ಪ್ರಕಾರವನ್ನು ಹೇಳಿದೆ. ಅಧ್ಯಾರೋಪ ಅಪವಾದ ಅಧ್ಯಾಸ ವೃತ್ತಿಯನ್ನು ನಿರಸ್ತವ್ಯ ತೊಲಗಿಸಿಕೊಳ್ಳತಕ್ಕದ್ದು. ಹೇಗೆ? ಸೋಹಂ ಮಂತ್ರದಿಂದ ಸಹ ಅಹಂ. ಯಾವ ಭಗವಂತನನ್ನು ನಾವು ಸಮಷ್ಟಿಯಲ್ಲಿ ಕಾಣ್ತೇವೆ, ವಿಶ್ವರೂಪವಾಗಿ ನೋಡ್ತೇವೆ, ಅದೇ ಚೈತನ್ಯವೇ ನನ್ನ ಆತ್ಮಸ್ವರೂಪ. ಸಹ ಅಹಂ ಹಂಸಃ ಅಹಂ ಸಹ ಹಂಸಃ ಸೋಹಂ ಸಹ ಅಹಂ. ನಾನೇ ಅವನು, ಅವನೇ ನಾನು. ಈ ಮಂತ್ರವನ್ನು ಮಾಡಬೇಕು. ನಮ್ಮ ಯೋಗಶಾಸ್ತ್ರದಲ್ಲಿ ಒಂದು ಧ್ಯಾನ ಪ್ರಕ್ರಿಯೆ ಇದೆ. ಅದರ ಹೆಸರು ಅಜಪ ಜಪ ಧ್ಯಾನಾಭ್ಯಾಸ. ಆ ಧ್ಯಾನದ ಹೆಸರೇ ಅಜಪ ಜಪ. ಜಪ ಅಂದ್ರೆ ಮಂತ್ರವನ್ನು ಬಾರಿ ಬಾರಿ ಪುನರಾವರ್ತನೆ ಮಾಡುವಂಥದ್ದು. ಅಜಪ ಯಾವುದೇ ರೀತಿಯಾದಂತಹ ಸ್ವಂತ ಪರಿಶ್ರಮವಿಲ್ಲದೆ ಪುನರಾವರ್ತನೆಗೆ ತನ್ನಷ್ಟಕ್ಕೆ ತಾನೇ ಪುನರಾವೃತ್ತಿಯಾಗುತ್ತಿದ್ದರೆ ಅದನ್ನು ಅಜಪ ಅಂತ ಕರೀತೇವೆ. ಆ ಅಜಪ ಜಪದಲ್ಲಿ ಉಸಿರಾಟದ ಗಮನವಿರುತ್ತೆ. ಒಂದು ಯೋಗ ಮಾರ್ಗವನ್ನು ನಾವು ನಿರ್ಮಾಣ ಮಾಡಿಕೊಳ್ತೇವೆ. ಮಣಿಪುರ ಚಕ್ರದಿಂದ ವಿಶುದ್ಧಿ ಚಕ್ರದವರೆಗೆ, ಅಂದರೆ ನಾಭಿಯಿಂದ ಕಂಠದವರೆಗೆ ಉಸಿರಾಟದ ಪ್ರಕ್ರಿಯೆಯ ಜೊತೆಗೆ ಪೂರಕ ರೇಚಕಗಳ ಜೊತೆಗೆ ಸೋ
ಹಂ ಸಹ ಸೋಹಂ ಹಂ ಸಹ ಸೋಹಂ ಮಂತ್ರವನ್ನು ಸೇರಿಸಿಕೊಳ್ತೇವೆ ಉಸಿರಾಟದ ಪ್ರಕ್ರಿಯೆಗಳ ಜೊತೆಗೆ. ಅತ್ಯಂತ ವಿಶಿಷ್ಟವಾದಂತಹ ಧ್ಯಾನಾಭ್ಯಾಸ. ಆ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿದಾಗ ಈ ಅಧ್ಯಾಸವು, ನಮ್ಮ ತಪ್ಪು ಅಭಿಪ್ರಾಯವು ತೊಲಗುವುದು. ನಾನು ಈ ದೇಹ, ನಾನು ಈ ಮನಸ್ಸು, ನಾನು ಈ ಬುದ್ಧಿ ಎನ್ನುವ ತಪ್ಪು ಅಭಿಪ್ರಾಯವು ತೊಲಗಿ ನಾನು ಚೈತನ್ಯ, ನಾನು ಆತ್ಮಸ್ವರೂಪ, ನಾನು ಬ್ರಹ್ಮನ್, ಈ ಭಾವ ಜಾಗೃತಗೊಳ್ಳುವುದು. ಇದನ್ನು ಅಭ್ಯಾಸ ಮಾಡಬೇಕು. ಆಗ ನಾವು ಈ ಪ್ರಾಪಂಚಿಕ ಭ್ರಮೆಯಿಂದ ಹೊರಕ್ಕೆ ಬರಬಹುದು. ಇರಲಿ, ಇನ್ನು ಅನೇಕ ವಿಷಯಗಳಿದೆ. ಯಾವ ರೀತಿಯಲ್ಲಿ ಈ ವಾಸನಾ ತ್ಯಾಗ ಮಾಡಬೇಕು ಅನ್ನುವಂಥದ್ದು ಅದನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.